ನಮಸ್ಕಾರ. ಒಂದು 6 ವಯಸ್ಸಿನ ಹುಡುಗ ಪ್ರಣಯ್ ತೇಜ ಅಂತ ಹೇಳಿ ಒಂದು ಹುಡುಗ ವಿಶಾಖಪಟ್ಟಣಮಲ್ಲಿ ಸ್ವಲ್ಪ ದಿನ ಮುಂಚೆ ಬೆಳಿಗ್ಗೆ ಸ್ಕೂಲಿಗೆ ಹೋದವನು ಹೋಮ್ವರ್ಕ್ ಮಾಡಲಿಲ್ಲ ಅಂತ ಏನೋ ಒಂದು ಕಾರಣದಿಂದ ಅಲ್ಲಿ ಇರುವಂಥ ಟೀಚರು, ಅಂದರೆ ಅದು ಯು ಕೆ ಜಿ ಅಂತ ಹೇಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಯು.ಕೆ.ಜಿ ಇರುವ ಒಂದು ಹುಡುಗನನ್ನು ಟೀಚರು ಹೊಡೆದಿದ್ದಾರೆ, ಬೈದಿದ್ದಾರೆ. ಅವನು ಅಲ್ಲೇ ಹೆದರಿಬಿಟ್ಟು ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಈ ಒಂದು ವಿಡಿಯೋ ಇವಾಗಲೇ ಎಲ್ಲ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದೆ. ನೋಡಿಬಿಟ್ಟು ನಿದ್ದೆ ಮಾಡಲಿಕ್ಕಾಗೋದಿಲ್ಲ. ಆ ಥರ ಒಂದು ಘಟನೆ ಇದು. ನಾವು ಯೋಚನೆ ಮಾಡಬೇಕಾದಂಥ ಒಂದು ವಿಷಯ. ನಮ್ಮ ಮಕ್ಕಳನ್ನು ಪೇರೆಂಟ್ಸ್ ಅಂದರೆ ಪೋಷಕರು ಮತ್ತು ಅಧ್ಯಾಪಕರು ಯಾವ ಥರ ನೋಡ್ಕೊಳ್ಬೇಕು, ಸ್ಕೂಲಿಗೆ ಅವರನ್ನು ಕಳಿಸುವಾಗ ಅವರ ಹಿನ್ನೆಲೆ, ಅವರ ಸಂರಕ್ಷಣೆ, ಅವರ ಹೊರೆ ಯಾರ ಮೇಲೆಲ್ಲ ಇದೆ, ಮುಂದೆ ದೊಡ್ಡದಾಗಿ ಬಾಳ್ಬೇಕಾದಂಥ ಒಂದು ಹುಡುಗನ ಜೀವ ಬರೀ 6 ವಯಸ್ಸಲ್ಲೇ ಕಳೆದೋಗಿದೆ. ಅವನು ಏನು ಅಷ್ಟೊಂದು ತಪ್ಪು ಮಾಡಿದ್ದಾನೆ ಅಂತ ಯೋಚನೆ ಬರುತ್ತೆ. ಇದರಲ್ಲಿ ತಪ್ಪು ಈ ಸಿಸ್ಟಮ್ ಇಂದು ತಪ್ಪು ಅಂತ ನಾವು ಹೇಳಬೇಕು. ಯು ಕೆ ಜಿ ಹುಡುಗ, ಒಂದು ನರ್ಸರಿಗೆ ಹೋಗುವ ಹುಡುಗ, ಅವನಿಗೆ ಎಷ್ಟು ಪ್ರೆಷರ್ ಹಾಕ್ತೀವಿ, ನಮ್ಮ ಸಿಸ್ಟಮಿಂದ ಎಷ್ಟೊಂದು ಪ್ರೆಷರ್ ಆಗುತ್ತೆ ಅವನಿಗೆ. ಕ್ಯೂನಲ್ಲಿ ನಿಲ್ಲಿಸಿದ್ದಾರೆ. ಹೀಗೆ ಮಕ್ಕಳನ್ನು ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಒಬ್ಬೊಬ್ಬರನ್ನೇ ಕರೆಸಿ ಹೋಮ್ವರ್ಕ್ ನೋಡ್ತಾರೆ ಟೀಚರು. ಮಾಡಿಲ್ಲ ಅಂದರೆ ಅವರ ಬಟ್ಟೆ ಬಿಚ್ಚುತ್ತಾರೆ. ಅವನು ಯೂನಿಫಾರ್ಮ್ ಹಾಕಿ ಬಂದಿದ್ದಾನೆ ಹುಡುಗ. ಅವನ ಯೂನಿಫಾರ್ಮ್ ಬಿಚ್ಚುವಂಥ ಒಂದು ವಿಡಿಯೋ ನಮ್ಗೆ ಕಾಣುತ್ತದೆ. ಅವನು ಅಳ್ತಾನೆ, ಆ ಟೀಚರ್ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ಮ್ಯಾಮ್ ನನ್ನ ಈ ಥರ ಮಾಡಬೇಡಿ ಅಂತ ಅವನೇ ಹೇಳ್ತಾನೆ. ಅವನಿಗಿರುವ ಆ ಬುದ್ಧಿ ಕೂಡ, ಅವನಿಗಿರುವ ಆ ಒಂದು ಕಮ್ಯುನಿಕೇಷನ್ ಮಾಡಲಿಕ್ಕಿರುವಂಥ ಆ ಒಂದು ಟ್ಯಾಲೆಂಟ್ ಕೂಡ ಮುಂದೆ ಇರುವಂಥ ಆ ಟೀಚರಲ್ಲಿ ನಾವು ಕಾಣ್ತಾ ಇಲ್ಲ. ಯಾಕೆ ಈ ಥರ ಒಂದು ಸಂಗತಿ ಆಗ್ತಾ ಇದೆ? ಯಾಕೆ ಒಂದು ಹುಡುಗನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್, ಡೆತ್ ಪನಿಷ್ಮೆಂಟ್ ಥರ ಕೊಡುವಂಥ ಒಂದು ಸಂಸ್ಥೆಗಳಾಗಿ ನಮ್ಮ ವಿದ್ಯಾಲಯಗಳು ಬದಲಾವಣೆ ಆಗೋದು ತುಂಬ ಬೇಜಾರದ ವಿಷಯ. ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಬೇಕು. ಮಾನಸಿಕ ಆರೋಗ್ಯ, ನಮ್ಮ ಸಮಾಜಕ್ಕೆ ಏನಾಗ್ತಾ ಇದೆ, ವಿದ್ಯಾಭ್ಯಾಸದ ಉದ್ದೇಶ ಏನು, ಸ್ಕೂಲುಗಳ ಉದ್ದೇಶ ಏನು, ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕೋ ಅದರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಂಥ ಸ್ಕೂಲ್ಗಳು, ಟೀಚರ್ಸು ಎಲ್ಲ ನಮ್ಮ ಸಮಾಜದಲ್ಲಿ ಇವಾಗಲೂ ಇದ್ದಾರೆ ಅನ್ನೋದು ತುಂಬ ವಿಷಾದವಾದಂಥ ಒಂದು ಸಂಗತಿ. ಇದೆಲ್ಲ ನಮ್ಮ ಕಣ್ಣು ತೆರೆಯಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಆರೋಗ್ಯ ಸ್ಥಿತಿಯಲ್ಲಿ ಪೋಷಕರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ಆರೋಗ್ಯ ವಿಷಯದಲ್ಲಿ, ಅವರ ಸ್ಕೂಲಲ್ಲಿ ಏನಾಗ್ತಾ ಇದೆ ಎನ್ನುವ ವಿಚಾರದಲ್ಲಿ ತುಂಬ ಎಚ್ಚರದಿಂದ ಇರಬೇಕು. ಅದೇ ಥರ ಅಧ್ಯಾಪಕರು ಕೂಡ, ಆಚಾರ್ಯರು, ನಮ್ಮ ಟೀಚರ್ಸ್ ಕೂಡ ಒಂದು ಮಗು ಥರ ಇನ್ನೊಂದು ಮಗು ಇರುವುದಿಲ್ಲ. ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ. ಅವನು ಈ ಮನೆಗೆ ಹೋದ್ಮೇಲೆ ಅವನಿಗೆ ಪಾಠ ಕಲಿಸಲಿಕ್ಕೆ ತಂದೆ ತಾಯಿಯವರಿಗೆ ಆಗುತ್ತೋ ಇಲ್ವೋ, ಇದು ಯಾವುದೂ ಯೋಚನೆ ಮಾಡದೆ ಬೆಳಿಗ್ಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಬರುವ ಥರ ಮಾಡೋದು ಎಷ್ಟು ಸರಿ? ನಾವೇ ಇದರನ್ನು ಸ್ವಲ್ಪ ಯೋಚನೆ ಮಾಡಬೇಕು. ನಿಮ್ಗೇನು ಅನಿಸ್ತದೆ ಈ ವಿಚಾರದಲ್ಲಿ? ನೀವು ಅದನ್ನು ಹಂಚಬಹುದು.